ಬಂದೀನಿ. ನಿಮ್ಗೆ ಯಾರು ರೊಕ್ಕ ಕೊಟ್ಟು ಕರ್ಕೊಂಡು ಬಂದಾರನ್ರಿ? ನೀವ್ ಎದಕ್ ಬಂದಿರಪ್ಪ? ಎಲ್ಲಾರು ಹಿಂದೂ ಸಮಾಜ ಉಳಿಬೇಕು, ಸನಾತನ ಧರ್ಮ ಉಳಿಬೇಕು, ಭಾರತ ಉಳಿಬೇಕು, ನಾವು ಸ್ವಾಭಿಮಾನದಿಂದ ಭಾರತದಾಗ ಬದುಕಬೇಕಂತೇಳಿ ಬಂದಿರಲಿಲ್ಲ ಎಲ್ಲಾರು. ಮತ್ ಹಿಂಗಿದ್ದಾಗ ಒಂದು ಮತನು ಸಹಿತ ತಪ್ಪಿಸ್ಲಾರ್ದೆ ಈ ಸಲ ಅವ್ರ ರೊಕ್ಕ ಬಾಳ ಕಟ್ಟಿ ಕಳಿಸ್ತಾರ. ಎಲ್ಲ ತಗೋರಿ, ಆರಾಮ್ ತಗೋರಿ, ಫುಲ್ ನಿಮ್ಗೆ ಐತಂತ. ಫುಲ್ ಅವ್ರ ಹಂಗೆ ನಮ್ಗೆ ಮೋಸ ಮಾಡ್ತಾರ ಸಾಬ್ರು. ನಮ್ಗ ಅವ್ರ ಏನ್ ಮಾಡ್ತಾರ, ಎಲ್ಲ ರೊಕ್ಕ ತಗೋತಾರ ನಮ್ ಕಡೆಯಿಂದ. ಲಾಸ್ಟ್ ದಿವ್ಸ ನಾನ್ ಬಿಜಾಪುರನಾಗ ನಾವ್ ಆರಿಸ್ಬಿಡುದು ಎಷ್ಟು 2,80,000 1,20,000 ಓಟ್ ಅದಾರ. ನಾವೊಬ್ರು ಹೊಟ್ಟೆ ಬಿಡುದಿಲ್ಲ, ಆ ಕಡೆ ಹೋಗುದೇ ಇಲ್ಲ, ಓಣಿಗೆ ಹೋಗುದಿಲ್ಲ, 4 ವಾಡಿಗೆ ತಾರೀಖ್ ಸತ್ತು ಹೋಗುದಿಲ್ಲ. ಆರಾಮ್ ನಮ್ ಹಿಂದೂ ಏರಿಯಾದಾಗ ಅಡ್ಡಾಡ್ತೀನಿ, ಎಲ್ಲಾರು ಒಕ್ಕಟ್ಟಾಗಿ ಓಟ್ ಹಾಕ್ರಪಾತೀನಿ. ಎಲ್ಲಾ ಸಮಾಜದವ್ರು, ದಲಿತರು, ಹಿಂದುಳಿದವರು, ಮರಾಠರು, ಕ್ಷತ್ರಿಯರು, ಲಿಂಗಾಯತರು, ಲಿಂಗಾಯತರ 108 ಒಳಜಾತಿಯವರು, ಬ್ರಾಹ್ಮಣರು, ಎಲ್ಲಾ ಸಮುದಾಯದವರು 1,26,000 ಇದ್ದಲ್ಲಿ ನಾನು ಆರಿಸಿ ಬರ್ತೀನಿ ಅಂದ್ರೆ ಬಾಗಲಕೋಟ್ನಾಗ ಯಾಕೆ ಆರಿಸಿ ಬರುದಿಲ್ಲ ಅನ್ನೋ ಪ್ರಶ್ನೆ ನಾನು ನಿಮ್ಗೆ ಕೇಳಕ್ ಬಯಸ್ತಾ ಇದ್ದೀನಿ. ಅವ್ರಿಗೆ ಹೊಟ್ಟೆ ತಿಳಿ ಕಳ್ಸೋಡ್ರಿ, ಅವ್ರು ರೊಕ್ಕ ಕೊಟ್ಟರು ಹಾಕೋದಿಲ್ಲ. ನೀವು ಹೋದ್ ಏನ್ ಲಗ ಹೊಡೆದ್ರು ಹಾಕೋದ. ಹೇಳೇನಿ ದಾವಣಗೆರೆಯಾಗ ಪಾಪ ಅಭ್ಯರ್ಥಿ ಮನೆಯವ್ರು ಹೋಗಿ ಯಾರ್ದೋ ಕಾಲ ಮುಗಿದ್ಲಾಕಂತ ಫೋನ್ ಮಾಡಿ ಹೇಳ್ತಾರೆ, ಸುಮ್ಮನೆ ಕಾಲ ಮುಗಿದು ಯಾಕೆ ವೇಸ್ಟ್ ಮಾಡ್ತಾರೆ? ಅದೇ ನಮ್ಮ ದಲಿತರಿಗೆ ಹಿಂದುಳಿದ್ರು ಹೋಗಿ ಕಾಲ ಮುಗಿದಿ, ಒಂದು 10 ಮಂದಿ ಕಾಲ ಮುಗಿದು ಒಂದು 7 ಮಂದಿಗೆ ಹಾಕ್ತಾರ. ಅದಕ್ಕ ನಾ ಇಷ್ಟೇ ವಿನಂತಿ ಮಾಡ್ಕೊತೀನಿ, ಈ ಸಲ ಬಾಗಲಕೋಟೆ ಒಳಗ ಒಂದು ಬಾಗಲಕೋಟೆಯಿಂದ ಕ್ರಾಂತಿ ಪ್ರಾರಂಭ ಆಗ್ಬೇಕಾಗಿತ್ತು. 2028ಕ್ಕೆ ಬದಲಾವಣೆ ಆಗ್ಬೇಕಾದ್ರ ವೀರಣ್ಣ ಚರಂತಿ ಮಠನ ನೀವೆಲ್ಲ ಬಹುಮತದಿಂದ ಆಯ್ಕೆ ಮಾಡುವಂತ ಒಂದು ಅವಕಾಶ ಇದೆ. ಚರಂತಿ ಮಠರು ಕೆಲಸ ಮಾಡ್ಯಾರ ಇಲ್ಲ? ಮತ್ತ ಈ 3 ವರ್ಷ ಏನಾರು ಮಾಡ್ಯಾರ ನಮ್ಮ ಎಟ್ಟಿ ಸಾಹೇಬ್ರು? ಏನೋ ಮಾಡಿಲ್ಲ ಪಾಪ, ಏನೂ ಇಲ್ಲ. ಆರಾಮ್ ಇದ್ರು ವಿಧಾನಸಭಾದಾಗ ನಾನು ನೋಡಿನಿ, ಸುಮ್ಮ ಆರಾಮ್ ಬಂದ್ಕೊಟ್ರು. ಪಾಪ ಆರಾಮೂ ಇದ್ದಿದ್ದಿಲ್ಲ. ಹಿಂಗಾಗಿ ಪಾಪ ಅವ್ರ ಬಗ್ಗೆ ನಮ್ಗೆ ಗೌರವ ಐತಿ. ಕೆಲಸ ಮಾಡ್ಲಿಲ್ಲ, ಬರೀ ಗ್ಯಾರಂಟಿನೇ ಹೇಳ್ತಾರ. ಹಳ್ಳಿ ಮೇಳಿ ಗ್ಯಾರಂಟಿ. ಕಾಕಾ ಸಾಹೇಬನ ಮನೆ ಹೆಂಡತಿ ಗುರು ಮಾದೇವಪ್ಪನ ಮಗನಿಗೂ ಮನೆಯವ್ರಿಗೂ ಕೊಡ್ತೀನಿ, ನಾನು ಹೆಂಡತಿಗೂ ಕೊಡ್ತೀನಿ, ನೀನ್ ಹೆಂಡತಿಗೂ ಕೊಡ್ತೀನಿ. ನಮ್ಮ ಹೆಂಡತಿಗಳ ಮೇಲೆ ಎಲ್ಲ ಕೊಟ್ಟು ಪ್ರವಾಸ ಹೋದ್ರು. ನಮ್ಗೆ ರೊಟ್ಟಿ ಮಾಡೋರು ಯಾರು ಇಲ್ಲ. ನಮ್ಮ ಬರೀ 2,000 ರೂಪಾಯಿ ಹೇಳ್ತಾರೆ. ಇವತ್ತು ಟ್ಯಾಕ್ಸ್ಗಳು ನೋಡ್ಲಕತ್ತಿರಲ್ಲ. ಸತ್ತ ಮರಣ ಉತ್ತಾರಾಗಿ 25 ರೂಪಾಯಿದು 100 ರೂಪಾಯಿ ಮಾಡ್ಯಾರ. ಯಾವ ಟ್ಯಾಕ್ಸ್ ಬಿಟ್ಟಾರ ನೋಡ್ರಿ? ಎಲ್ಲಾನು ಇವತ್ತು ಟ್ಯಾಕ್ಸ್ಗಳು ಏರ್ಸ್ಯಾರ. ಈ ರಾಜ್ಯದಲ್ಲಿ ಒಂದ್ ಕಡೆ ಏರ್ಸ್ಯಾರ. ಇವತ್ತು 100 ಯೂನಿಟ್ ಎಷ್ಟಂತ ಹೇಳಿದ್ರು ಮೊದಲವ್ರು? ಫುಲ್ ಫ್ರೀ ಅಂತ ಹೇಳಿದ್ರಿಲ್ಲ. ಈಗ 100 ಯೂನಿಟ್ ಅಂದ್ರೆ 7 ರೂಪಾಯಿ 20 ಪೈಸೆ ಮಾಡ್ಯಾರ ಒಂದು ಯೂನಿಟ್ಗೆ. ಇದು ಎಲ್ಲ ಮೋಸದ ವ್ಯವಹಾರ ಇದೆ. ನಾ ಏನಾಗ ಹೇಳ್ದೆ, ರಾಮಪುರದಾಗ ಸಿದ್ದರಾಮಯ್ಯ 2,000 ಕತಿ ಹೇಳ್ತಾನಲ್ಲ, ಬರೀ ಹೆಣ್ಮಕ್ಳು ಕೊಡುದು. ನಾಳೆ 28ಕ್ಕೆ ನಾವು ಮುಖ್ಯಮಂತ್ರಿ ಆದ್ರೆ ಹೆಣ್ಮಕ್ಳಿಗೆ 3,000, ಗಂಡಸರಿಗೆ 2,000. ಏನ್ ಹೆಂಗಸರಿ ಇದು ಗಂಡಸರಿ ತಪ್ಪು ಮಾಡ್ಯಾರ? ಪಾಪ ಅವ್ರಿಗೂ ಬೇಕಲ್ಲ ಪಾಕೆಟ್ ಮನಿ. 2,88,000 ಖಾಲಿ ಆದ ಹುದ್ದೆಗಳು. ಎಷ್ಟು ಖಾಲಿ ಅದಾವ? 2,88,903 ಈ ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳು ಖಾಲಿ ಅದಾವು. ನಿಗಮ ಮಂಡಳಿಗಳಲ್ಲಿ 65,000 ಹುದ್ದೆಗಳು ಖಾಲಿ ಅದಾವು. ಪೊಲೀಸ್ ಇಲಾಖೆಯಲ್ಲಿ 19,000 ಹುದ್ದೆಗಳು ಖಾಲಿ ಅದಾವು. ಇವತ್ತನ್ನ ತುಂಬಿಟ್ರೆ ಸುಮಾರು 3 ಲಕ್ಷ ಯುವಕರಿಗೆ ನೌಕರಿ ಸಿಗ್ತದೆ. 3 ಲಕ್ಷ ಯುವಕರಿಗೆ ನೌಕರಿ ಸಿಕ್ಕರೆ 3 ಲಕ್ಷ ಬಡವರು BPL ಕಾರ್ಡ್ನಿಂದ APL ಕಾರ್ಡಿಗೆ ಬರ್ತಾರ ಇಲ್ಲೋ? ಅವ್ರಿಗೇನು 2,000 ಬೇಕಾಗೈತೆ ಅವ್ರಿಗೆ? ಅವರೆಲ್ಲ ತೆಗೆದು ಯಾರು ಖರೇ ಬಡವರು ಅದಾರ, ಖರೇ ಅವ್ರಿಗೆ ಯಾವ ಪರಿಸ್ಥಿತಿ ಇದೆ, ಅವ್ರಿಗೆ 5,000 ರೂಪಾಯಿ. ನೀವು 3 ಲಕ್ಷ ಮಂದಿಗೆ ಉದ್ಯೋಗ. ಇದು ಬೇಕೋ ಏನು ಬರೀ 2,000 ಬೇಕೋ?